ವೀಕ್ಷಕರ ನಮಸ್ಕಾರ. ನಾನು ಮಾಲತೇಶ್ ಅರಸು, ಕರ್ನಾಟಕ ರಾಜ್ಯ ಶಿಕ್ಷಣ ಪರಿಷತ್ತಿನ ಅಧ್ಯಕ್ಷ. ನನಗೆ ನಿನ್ನೆಯಿಂದ ಮತ್ತು ಬೆಳಗ್ಗಿನ ಸರಿಸುಮಾರು ಒಂದು 20ಕ್ಕೂ ಹೆಚ್ಚು ಫೋನ್ಗಳು ಬಂದವು. ಏನಂದರೆ, ಸರ್ ಶಿಕ್ಷಣ ಗುಣಮಟ್ಟ ಯಾಕೆ ಹಿಂಗೆ ತುಂಬ ಕುಂಠಿತ ಆಗ್ತಾಯಿದೆ, ನಮ್ಮ ಜಿಲ್ಲೆಗಳಲ್ಲೆಲ್ಲ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದು ಶಿಕ್ಷಣದ ಒಂದು ಶ್ರೇಣಿ ಕಡಿಮೆ ಆಗ್ತಿದೆ, ಅಂದರೆ ಮಕ್ಕಳ ಬೌದ್ಧಿಕ ಮಟ್ಟ ಕಡಿಮೆ ಆಗ್ತಿದೆ ಅಂತ ಒಂದು. ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಅಂದರೆ, ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಆತ್ಮಹತ್ಯೆ ಬಗ್ಗೆ ಒಂದು ರಕ್ಷಣಾತ್ಮಕವಾದಂಥ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಬೇಕಲ್ಸ ಅಂತ ಕೂಡ ನಾವು ವಿಷಯಗಳನ್ನು ಫೋನ್ಗಳನ್ನು ಮಾಡಿದರು. ಇಲ್ಲಿ ನಾವು ಸ್ಪಷ್ಟ ಹೇಳೋಂಥದ್ದು, ಕಳೆದ 20 ವರ್ಷಗಳ ಹಿಂದೆ ನನ್ನ ಮಗು ಪಾಸ್ ಆದರೆ ಸಾಕು, ಜಸ್ಟ್ ಪಾಸ್ ಫೇಲ್ ಅಷ್ಟೇ ಇತ್ತು, ಅಥವಾ ಫಸ್ಟ್ ಕ್ಲಾಸ್ ಬಂದರೆ ಸಾಕು ಅಂತಿತ್ತು. ಆದರೆ ಇವತ್ತು ನಮ್ಮ ಮಕ್ಕಳು ಡಿಸ್ಟಿಂಕ್ಷನ್ ಬರಲೇಬೇಕು, ರ್ಯಾಂಕ್ ಬರಲೇಬೇಕು, 90% ಬರಲೇಬೇಕು ಅಂತ ಯೋಜಿಸುವಂಥ ಪೋಷಕರ ನಡುವೆ ಒತ್ತಡಗಳು, ಶಾಲಾ ಕಾಲೇಜುಗಳಲ್ಲಿ ಅವರ ಮೇಲೆ ಬೀಳುವಂಥ ಶೈಕ್ಷಣಿಕವಾದ ಒತ್ತಡ, ಪಠ್ಯಕ್ರಮದ ವಿಸ್ತಾರತೆ ಮತ್ತು ಆ ಗುಣಮಟ್ಟ ಎಲ್ಲವೂ ಕೂಡ ವಿದ್ಯಾರ್ಥಿಗಳನ್ನು ಆತ್ಮಹತ್ಯೆಗೆ ಕರ್ಕೊಂಡು ಹೋಗುತ್ತಾ? ಇಲ್ಲವೇ ಇಲ್ಲ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಆತ್ಮಸ್ಥೈರ್ಯವನ್ನು ಪಡೆದುಕೊಳ್ಬೇಕು. ಯಾಕೆಂದರೆ ಇವತ್ತು ಫೇಲ್ ಆಯಿತಾ ಬಿಡಿ, ನೆಕ್ಸ್ಟ್ ಪಾಸ್ ಆಗುವ. ಯಾಕೆಂದರೆ ಜೀವ ಬಹಳ ಮುಖ್ಯ. ಈ ಒಂದು ಘಟ್ಟ SLC ಮತ್ತು PUC ಮಕ್ಕಳಲ್ಲಿ ಬರುವಂಥದ್ದು ಏನಪ್ಪ ಅಂದರೆ, ಪ್ರಮುಖವಾಗಿ ಈ ಅಂಶಗಳು ಹೇಳಬೇಕು ಅಂತಂದರೆ, ಇವೆಲ್ಲ ನಾವು ಪರಿಶೀಲನೆ ಮಾಡ್ತಾ ಹೋದಾಗ ವಿದ್ಯಾರ್ಥಿಗಳಿಗೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮ ರೂಪುರೇಷೆ ಮಾಡುತ್ತೆ, ವಿದ್ಯಾರ್ಥಿಗಳಿಗಾಗೇನು ಕೊಡುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಕೊಡುವಂಥ ಎಲ್ಲ ಸೌಕರ್ಯಗಳು ನಡುವೆ ಆತ್ಮಹತ್ಯೆ ನೀವು ಯಾಕೆ ಮಾಡ್ಕೊತೀರಿ, ಆತ್ಮಹತ್ಯೆ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಸರ್ಕಾರ ಅಲ್ಲಿ ಕೂತ್ಕೊಂಡು ಹೇಳೋದು ಮುಖ್ಯ ಅಲ್ಲ, ಅಧಿಕಾರಿ ಹೇಳೋದು ಮುಖ್ಯ ಅಲ್ಲ. ಅಂದರೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳಾಗಬೇಕು. ಯಾಕೆಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಕಡಿಮೆ ಅಂಕ ತೆಗೆದುಕೊಂಡ್ರೆ, ನಾನು ಅನುತ್ತೀರ್ಣವಾದರೆ ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವ ಧೈರ್ಯವನ್ನು ತುಂಬುವಂಥ ಶಕ್ತಿ ತುಂಬ ಅಗತ್ಯ. ಒಮ್ಮೆ ಮನುಷ್ಯ ಜನ್ಮ ಹುಟ್ಟುವುದು ಒಮ್ಮೆ, ಅದರಲ್ಲೂ PUC ಪರೀಕ್ಷೆ ಬರೆಯೋದು ಒಮ್ಮೆ, SLC ಪರೀಕ್ಷೆ ಬರೆಯೋದು ಒಮ್ಮೆ, ಇನ್ನೊಮ್ಮೆ ಬರೆಯೋಣ ಬಿಡಿ, ಅಡ್ಡಿಲ್ಲ. ಮತ್ತೊಂದು ಸಲ ಫೇಲ್ ಆಗ್ತೀವ, ಮತ್ತೊಮ್ಮೆ ಬರೋಣ. ಸರ್ಕಾರಕ್ಕೆ ಮುಕ್ತವನ್ನು ಅವಕಾಶ ಕೊಟ್ಟಿದೆ. ಆ ದಿಸೆಯಲ್ಲಿ ನಮ್ಮ ಕಳಕಳಿ ಏನಂತಂದರೆ, ಒಂದು ಕರ್ನಾಟಕ ರಾಜ್ಯ ಶಿಕ್ಷಣ ಪರಿಷತ್ ಸೇರಿದಂತೆ ಅನೇಕ ಸಂಘಟನೆಗಳು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ವಿಶೇಷವಾಗಿ ನಗರಸಭೆ ಮತ್ತು ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಈ ಥರದೊಂದು ಕಾರ್ಯಕ್ರಮಗಳನ್ನು, ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬುವ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನಮ್ಮ ಕಳಕಳಿ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ವಿಶೇಷವಾಗಿ ಶಿಕ್ಷಣ ಸಚಿವರಿಗೆ ನಮ್ಮ ಮನವಿ ಏನು ಅಂತಂದರೆ, ಒಂದು ಈ ವಿಷಯಗಳ ಕುರಿತು ನಮಗೆ ಒಂದು ಜವಾಬ್ದಾರಿ ಕೊಡಿ, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು, ಅನುದಾನಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ, ಯಾಕೆಂದರೆ ಸರ್ಕಾರದವರು ಹೋಗಿ ಪಾಠ ಮಾಡಬಾರ್ದು ಮುಖ್ಯ ಅಲ್ಲ, ಒಂದು ಈ ರೀತಿಯ ಒಂದು ಕೆಲಸಗಳನ್ನು ಮಾಡಿದರೆ ಮಾತ್ರ ನಮಗೆ ಅತ್ಯಂತ ಯಶಸ್ವಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಶಿಕ್ಷಕರು ಆತ್ಮಹತ್ಯೆ ಮಾಡ್ಕೊಳ್ಳಬೇಡಿ ಅನ್ನುವ ಪ್ರಯತ್ನ ಹೇಳಿದರೆ ಬೇರೆ, ಬಟ್ ನಾವೆಲ್ಲ ನಿಂತು ಮಾಡುವಂಥ ಕೆಲಸಗಳಾಗಬೇಕು ಅಂತ ಹೇಳ್ತಾ, ಇವತ್ತಿನ ವಿಶೇಷವಾದಂಥ ಸಂದರ್ಭಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಇಂಥ ವಿಷಯಗಳನ್ನು ಮತ್ತೊಮ್ಮೆ ವಿಶೇಷ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾಲತೇಶ್ ಅರಸ್, ಚಿತ್ರದುರ್ಗ.